ಎಲ್ಲರೂ ಕೇಳ್ತಾ ಇದ್ರಲ್ಲ ಹೊಸ ಕತೆ ಮಾಡಿ, ಅದು ಜಾಸ್ತಿ ಲೆಂತ್ ಇರಬಾರ್ದು, ಒಂದು 2-3 ಎಪಿಸೋಡಲ್ಲಿ ಮುಗಿಯೋ ಥರ ಮಾಡಿ ಅಂತ. ಇನ್ಮೇಲೆ ಈ ಚಾನಲಲ್ಲಿ 2-3 ವಿಡಿಯೋದಲ್ಲಿ ಮುಗಿಯೋಂಥ ಹೊಸ ಕತೆಗಳನ್ನ ಮಾಡ್ತೀನಿ. ನನ್ನ ಹಳ್ಳಿ ಕತೆಗಳ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರೋ ದಯವಿಟ್ಟು ಈ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಳ್ಳಿ ಕತೆಗಳು ಚಾನಲ್ನಲ್ಲಿ ಈಗಾಗಲೇ ಒಂದು ಸೀರಿಯಲ್ ಟೈಪ್ ಸ್ಟೋರಿನ ಹಾಕ್ತಾ ಇದ್ದೀನಿ, ಸಿಟಿಗೆ ಸೊಸೆಯಾಗಿ ಬಂದ ಹಳ್ಳಿ ಹುಡುಗಿ ಅಂತ. ಆ ಸ್ಟೋರಿಗೂ ತುಂಬ ಜನ ತುಂಬ ಒಳ್ಳೆ ಥರದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಚಾನಲ್ಗೂ ಕೂಡ ಈ ಸ್ಟೋರಿಗಳಿಗೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಬನ್ನಿ ಕತೆ ಕಡೆ ಹೋಗೋಣ. ದಯವಿಟ್ಟು ಈ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಹೆಸರು ಲಕ್ಷ್ಮಿ. ನಾನು ಈ ಮನೆ ಹೊಸ ಸೊಸೆ. ಈಗೋ ಇಲ್ಲಿ ಬಂದರು ನೋಡಿ, ಇವರು ನಮ್ಮತ್ತೆ ಗಂಗಮ್ಮ. ನಮ್ಮತ್ತೆ ಕೆಲಸ ಏನು ಅಂತ ಅನ್ಕೊಂತೀರಾ? ಅವ್ರದ್ದೇನು ಕೆಲಸ ಇಲ್ಲ. ಮನೆ ಮನೆಗೂ ಹೋಗಿ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಕಾಫಿ ಟೀ ಕುಡಿಯೋದು, ಅಲ್ಲಿ ಅವ್ರ ಮನೆ ವಿಷಯ ಇವ್ರ ಮನೆ ವಿಷಯ ಅಂತ ಮಾತಾಡೋದು, ಆ ವಿಚಾರನ ಇನ್ನೊಬ್ರಿಗೆ ತಗೊಂಡೋಗಿ ಹೇಳೋದು, ಒಬ್ರಿಗೊಬ್ರಿಗೆ ಜಗಳ ತಂದಿಡೋದು, ಆ ಜಗಳನೂ ನೋಡಿ ಎಂಜಾಯ್ ಮಾಡೋದು. ಇಷ್ಟು ಕೆಲಸ ಮಾಡ್ತಾರೆ ನೋಡಿ ಎಲ್ಲ ಹಳ್ಳಿ ಹೆಂಗಸರು. ಎಲ್ಲ ಅಲ್ಲ, ಕೆಲವೊಬ್ರು. ನಮ್ಮೂರಲ್ಲಿ ಒಂದು ಫ್ಯಾಮಿಲಿ ಅಂತಂದರೆ ಹೆಂಗಿರಬೇಕು ಅಂತ ನಮ್ಮನೆ ನೋಡಿ ಎಲ್ಲರೂ ಉದಾಹರಣೆ ಕೊಡ್ತಾರೆ. ನಮ್ಮನೆ ಹೆಸರು ರಂಗನಾಥಯ್ಯನ ಮನೆ ಅಂತ. ನಮ್ಮನೆ ತುಂಬ ದೊಡ್ಡದು, ಹೊಲ ಜಮೀನು ಬೇಕಾದಷ್ಟಿದೆ. ಆದರೆ ಮನೇಲಿ ಮುಖ್ಯ ಆಕರ್ಷಣೆ ಅಂದರೆ ಅದು ನಮ್ಮತ್ತೆ. ಬನ್ನಿ ಬನ್ನಿ, ಜಾಸ್ತಿ ಹೇಳೋದು ಬೇಡ, ಸ್ಟೋರಿ ಕಡೆ ಹೋಗೋಣ. ಇಲ್ಲಿಂದ ಮುಂದಕ್ಕೆ ನಮ್ಮತ್ತೆ ಸ್ನೇಹಿತರು ಮಾತಾಡ್ತಾರೆ. ನಾನು ಆಮೇಲೆ ಬರ್ತೀನಿ, ಓಕೆನಾ? ಬಾಯ್ ಫ್ರೆಂಡ್ಸ್. ಗಂಗಕ್ಕ ಬಾರೇ, ಶಾಂತಮ್ಮ ಬಾ. ಏನು ನನ್ನ ಮಗನ ಮದುವೆಲಿ ಕಾಣಿಸ್ತಾಳಪ್ಪ, ಅಲ್ಲಿಂದ ಈಚೆಗೆ ಬಂದೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ ನೀನು? ಅಯ್ಯೋ, ನಾನು ಎಲ್ಲಿಗೆ ಹೋಗ್ಲಿ, ಮನೇಲೇ ಇದ್ದೆ ಕಣಗಂಗಕ್ಕ. ಏನು ಮನೆ ಕೆಲಸ ಮಾಡ್ದಷ್ಟುವೇ ಬರ್ತಾನೆ ಇರ್ತವೆ. ಯುಗಾದಿ ಹಬ್ಬ ಬೇರೆ ಇತ್ತು ನೋಡು, ಬೇಕಾದಷ್ಟು ಕೆಲಸ ಮನೆಯಲ್ಲಿ. ಸರಿ, ಮತ್ತೆ ಎಲ್ಲವಾ ನಿನ್ನ ಸೊಸೆ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ನನ್ನ ಸೊಸೆ ಬಗ್ಗೆ ಯಾಕೆ ಕೇಳ್ತೀಯ? ಹೊಸ್ದಾಗಿ ಮದುವೆ ಆಗಿ ಬಂದವಳೆ, ನೋಡೋಕ್ಕೇನೋ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿ ಅವಳೆ. ಮಾತುಕತೆನೂ ಅಷ್ಟೇ ಒಳ್ಳೆ ತಂದಲ್ಲೇ ಮಾತಾಡ್ತಾಳೆ. ಆದರೆ ಒಂಚೂರು ತುಂಟತನ ಜಾಸ್ತಿ ಏನೋ ಅಂತ ಅನಿಸುತ್ತೆ. ಅಯ್ಯೋ, ಈಗಿನ ಕಾಲದ ಮಕ್ಳು ಎಲ್ಲ ಹಾಗೆ ತಗೊಳಕ್ಕ. ಎಲ್ಲ ನಿನ್ನ ಸೊಸೆ ಕಾಣಿಸ್ತಾನೆ ಇಲ್ಲ, ಕರಿ ನೋಡೋಣ. ಬರೀ ನಿನ್ನ ಬಾಯಲ್ಲಿ ಹೋಗ್ಲಿದ್ದೇ ಆಯ್ತಪ್ಪ ನಿನ್ನ ಸೊಸೆನ. ಇರು ಕರಿತೀನಿ. ಲಕ್ಷ್ಮೀ, ಅಮ್ಮ ಲಕ್ಷ್ಮೀ, ಬಾರಮ್ಮ ಇಲ್ಲಿ ಹೊರಗಡೆ. ನಿನ್ನ ನೋಡಬೇಕು ಅಂತ ನನ್ನ ಫ್ರೆಂಡ್ ಬಂದಿದ್ದಾಳೆ, ಬಾ. ಹಾಂ ಅತ್ತೆ, ಬರ್ತಾ ಇದ್ದೀನಿ. ಬಂದೇನಮ್ಮ? ನೋಡೇ ಶಾಂತಮ್ಮ, ಇವಳೆ ನನ್ನ ಸೊಸೆ. ಚಿಕ್ಕ ವಯಸ್ಸು ಇನ್ನೂ ನಮ್ಮ ಮನೆಯವರು ಮಾಡ್ಕೊಂಬಂದ್ಬಿಟ್ರು. ಅದೇನು ಕೆಲಸ ಮಾಡ್ತಾಳೋ ಏನೋ ನೋಡಬೇಕು. ಅಯ್ಯೋ, ಏನು ಗಂಗಕ್ಕ ನೀನು? ಅಲ್ಲ, ನೀನು ಬಂದಾಗಲೂ ಹೀಗೆ ಅಂದಿದ್ರು ಅಲ್ವಾ ಜನ. ಆದರೆ ಈಗ ನೋಡು, ಈ ಹಳ್ಳಿಲೇ ನಿನ್ನ ಹಂಗಮ್ಮ ಯಾರ ತಡೆದು ನಿಲ್ಸಕ್ಕಾಗಲ್ಲ ನೋಡು. ನಮ್ಮ ಅತ್ತೆ ಮೇಲ್ ನೋಡಿದಷ್ಟು ಸಾಫ್ಟ್ ಇಲ್ಲ, ತುಂಬ ರಫ್ ಇದ್ದಾರೆ ಅನ್ಸುತ್ತೆ. ನೋಡೋಣ ಮುಂದೆ. ಏನಮ್ಮ ಲಕ್ಷ್ಮಿ, ಚೆನ್ನಾಗಿದೆಯಾ? ಮನೆ ಊರು ಎಲ್ಲ ಅಡ್ಜಸ್ಟ್ ಆಯ್ತಾ? ಹ್ಞೂ ಆಂಟಿ, ಎಲ್ಲ ಅಡ್ಜಸ್ಟ್ ಆಗಿದೆ. ಸರಿ ಕಣಮ್ಮ, ಆಯಿತು. ನಿನ್ನ ನೋಡಿ ತುಂಬ ಖುಷಿ ಆಯಿತು. ನಾನು ನಿಮ್ಮತ್ತೆ ಭಾರಿ ಕ್ಲೋಸ್ ಫ್ರೆಂಡ್ಸು. ಇಲ್ಲೇ ಓಡಾಡ್ಕೊಂಡಿರ್ತೀನಿ, ಆವಾಗವಾಗ ಮನೆಗೂ ಬರ್ತೀನಿ. ಸರಿ ಕಣಮ್ಮ, ಆಯಿತು. ಕೆಲಸ ಇದೆ, ನಾನು ಇನ್ನೊಂದು ಸರಿ ಸಿಗ್ತೀನಿ. ಬರ್ತೀನಿ ಕಣೆ ಗಂಗಕ್ಕ. ಅಯ್ಯೋ, ಇದೇನೆ ಹಿಂಗೆ ಬಂದು ಹಿಂಗೆ ಹೋಯ್ತಾ ಇದೆಯಾ? ಅಯ್ಯೋ ಇಲ್ಲ ಕಣಕ್ಕ, ಕೆಲಸ ಐತೆ, ಅಡುಗೆ ಎಲ್ಲ ಮಾಡಬೇಕು. ನನ್ನ ಗಂಡ ಬಂದು ಇನ್ನು ಹುಯ್ಯೋ ಅಂತಾರೆ. ಸರಿ ಆಯ್ತು, ನಾನು ಬರ್ತೀನಿ, ಇನ್ನೊಂದು ಸರಿ ಬರ್ತೀನಿ ಬಿಡು. ಸರಿ ಆಯ್ತಮ್ಮ. ಮರುದಿನ ಬೆಳಿಗ್ಗೆ 5 ಗಂಟೆಗೆ ಗಂಗಮ್ಮ ಎದ್ದು ಬಂದಿದ್ದಾರೆ. ನೋಡಿ ಮುಂದೆ ಏನು ಮಾಡ್ತಾರೆ ಅಂತ. ಹೇಳಮ್ಮ ಸೊಸೆ, ನಮ್ಮ ಮನೇಲಿ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಕೆಲಸ ಶುರು ಆಗ್ಬಿಡ್ಬೇಕು. ನೀನು ಈ ಥರ ಮಲ್ಕೊಂಡ್ರೆ ಹೆಂಗೆ ಹೇಳು? ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಎದ್ದೇಳ್ತೀನಿ. ಏನ? ಇನ್ನೂ ಸ್ವಲ್ಪ ಹೊತ್ತಾ? ಸ್ವಲ್ಪ ಹೊತ್ತಂತೆ, ಸ್ವಲ್ಪ ಹೊತ್ತು. ಇದನ್ನೇನು ಹೋಟೆಲ್ ಅಂದ್ಕೊಂಡಿದೀಯೇನಮ್ಮ? ಇದು ಮನೆ. ಅಯ್ಯೋ, ಈ ಅತ್ತೆ ಬಿಡಲ್ಲ ಅನ್ಸುತ್ತೆ. ಎಷ್ಟು ಗಂಟೆ? ಇನ್ನೂ ಏನೋ ಬೆಳಕಾಗಿಲ್ಲ ಅನ್ಸುತ್ತೆ. ನಮ್ಮ ಮನೇಲಿ ಇಷ್ಟೊತ್ತಿಗೆ ಎದ್ದು ನನಗೆ ಅಭ್ಯಾಸನೇ ಇಲ್ಲ. ಈ ಅತ್ತೆ ನಾನು ಹೇಳಲಿಲ್ಲ ಅಂತಂದರೆ ಬಿಡಲ್ಲ ಅಂತ ಅನ್ಸುತ್ತೆ. ಈ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲಪ್ಪ. ಮನೆ ಸೊಸೆ ಅಂತಂದರೆ ಎಷ್ಟು ಹಿಂಸೆ ಕೊಡ್ತಾರೆ.
ಅರ್ಧಂಬರ್ಧ ನಿದ್ದೆ ಆಗಿದೆ. ಬಂದೇನಮ್ಮ ಲಕ್ಷ್ಮಿ. ಇನ್ಮೇಲೆ ನೋಡು, ಇವತ್ತೇನೋ ಹೊಸ ಸೊಸೆ ಅಂತ ಬಿಡ್ತೀನಿ. ಇನ್ಮೇಲೆ ಬೆಳಿಗ್ಗೆ 5 ಗಂಟೆಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀನು ಸ್ನಾನ ಗೀನ ಮಾಡಿಕೊಂಡು ಅಡುಗೆ ಮನೆಗೆ ಬಂದು ಕಾಫಿ ಮಾಡಬೇಕು, ಗೊತ್ತಾಯ್ತಾ? ಅದು ನನಗೆ ಗೊತ್ತಿದೆ ಅತ್ತೆ. ಸರಿ ಸರಿ, ಗೊತ್ತಿದೆ ಅಂತ ಕಾನ್ಫಿಡೆನ್ಸಲ್ಲಿ ಹೇಳೋದಷ್ಟೇ ಅಲ್ಲ, ಮಾಡ್ಕೊಂಡು ಬರಬೇಕು. ಹಾಲಲ್ಲಿ ಇರ್ತೀನಿ, ಕಾಫಿ ಮಾಡ್ಕೊಂಡು ತಗೊಂಡು ಬಾ. ಸರಿ ಅತ್ತೆ, ಆಯಿತು. ಅತ್ತೆ, ಕಾಫಿ ತಗೊಳ್ಳಿ. ತಗೊಂಡು ಬಾ ಕಾಫಿನ. ಅಲ್ಲ, ನಿನಗೆ ಬೆಳಿಗ್ಗೆ ಎದ್ದು ಹರಳೆಣ್ಣೆ ಕುಡಿಯೋ ಅಭ್ಯಾಸ ಏನಾದರೂ ಇದೆಯಾ? ಇಲ್ವಲ್ಲ ಅತ್ತೆ. ಯಾಕೆ ಯಾಕೆ ಅಂದರೆ ಬೆಳಿಗ್ಗೆಯಿಂದನೂ ಅದೇನು ಮುಖನ ಹರಳೆಣ್ಣೆ ಕುಡ್ದರಂಗೆ ಇಟ್ಕೊಂಡಿದ್ಯಾ? ಸ್ವಲ್ಪ ನಗ್ನಗ್ತಾ ಕೊಡಬಾರ್ದೇನು? ಅತ್ತೆ, ತಗೊಳ್ಳಿ ಕಾಫಿ. ಅಯ್ಯಯ್ಯೋ ಅಮ್ಮ ತಾಯಿ, ನೀನು ನಗ್ಬೇಡ. ನೀನು ಹೆಂಗಿದ್ಯೋ ಹಾಗೆ ಚೆನ್ನಾಗಿ ಕಾಣಿಸ್ತಿದೆ. ಕೊಡು ಕಾಫಿ, ಕೊಡು, ಕುಡಿತೀನಿ. ಏನೇ ಇದು? ಅಯ್ಯೋ, ಇದೇನು ಕಾಫಿನಾ? ಯಾವುದೋ ಔಷಧಿ ಕುಡ್ದಂಗೈತೆ. ಓಹೋ, ಏನ್ ಗಂಗಮ್ಮ, ಇವತ್ತೇನು ಸೊಸೆ ಮಾಡಿದ ಕಾಫಿ ಕುಡಿತಾ ಇದೀಯಾ? ಹೆಂಗಿದೆ ರುಚಿ? ಅದ್ಭುತ ಅನ್ಸುತ್ತೆ. ಅಯ್ಯೋ ಬಿಡಾಡಿ, ಬಾರೆ ಬಾರೆ, ಕಾಫಿ ಕುಡ್ದು ನೋಡ್ ಬಾರೆ. ಕಾಫಿ ಹೆಂಗೈತೆ ಅಂತ ನೋಡ್ ಬಾರೆ. ನೀನುವೇ ಅಮೃತ ಅಮೃತ ಇದ್ದಂಗೈತೆ. ಓ, ಮೋಸ್ಟ್ಲಿ ಸಕ್ಕರೆ ಜಾಸ್ತಿ ಆಗಿರ್ಬೋದು ಅತ್ತೆ, ಅದಕ್ಕೆ ನಿಮ್ಗೆ ಆ ಥರ ಅನ್ನಿಸ್ತಾ ಇದೆ. ಏನೋ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿದ್ಯಾ? ಅಯ್ಯೋ 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 ಅಯ್ಯೋ, ನೀನು ಮಾಡಿರೋ ಕಾಫಿ ಒಂದು ವಾರ ಕುಡಿದ್ಬಿಟ್ರೆ ನನಗೆ ಡಯಾಬಿಟಿಸೇ ಬಂದ್ಬಿಡುತ್ತೇನೋ. ಸರಿ ಸರಿ, ಹೋಗ್ಲಿ, ಹಾಳಾಗೋಗ್ಲಿ. ಏನೋ ಹೊಸ ಸೊಸೆ ಗೊತ್ತಾಗಿಲ್ಲ ಅಂತ ಸುಮ್ಮನಾಗ್ತೀನಿ. ದಿನ ಇದೇ ಥರ ಮಾಡಬೇಡಮ್ಮ ತಾಯಿ. ಹೋಗು, ನಮ್ಮ ಶಾಂತಮ್ಮಂಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಬ. ಅಲ್ಲ, ನಮ್ಮ ಗಂಗಮ್ಮ ತನಗೆ ಕಾಫಿ ಕುಡಿಯೋಕಾಯ್ತಿಲ್ಲ, ಡಯಾಬಿಟಿಸ್ ಬರುತ್ತೆ ಅಂತ ಅಂತವಳೆ. ಅದ್ರ ಮಧ್ಯದಲ್ಲಿ ನನಗೆ ಬೇರೆ ಮಾಡ್ಕೊಂಬ ಅಂತಾಳೆ. ಅಯ್ಯೋ ದೇವ್ರೆ, ನಾನಿನ್ನೂ ಬಾಳಿ ಬದುಕಬೇಕಪ್ಪ. ಈ ಸಕ್ಕರೆ ಕಾಯಿಲೆ ಎಲ್ಲ ತರಿಸ್ಕೊಂಡು ವನವಾಸ ಅನ್ಭವಿಸಕ್ಕೆ ನಾನು ರೆಡಿ ಇಲ್ಲ. ಅಯ್ಯೋ ಬೇಡಮ್ಮ ಲಕ್ಷ್ಮಿ, ನಾನು ಕಾಫಿ ಕುಡ್ಕೊಂಡೇ ಬಂದಿದ್ದೀನಿ. ಇವತ್ತು ನನಗೆ ಕಾಫಿ ಕುಡಿಯೋಂಗೇ ಇಲ್ಲ. ನಿನಗೆ ಹಂಗೇನಾದರೂ ಬೇಕು ಅನ್ಸಿದ್ರೆ ನಾನು ಕಾಫಿ ಕೇಳಿ ಕುಡಿತೀನಿ ಕಣಮ್ಮ, ಸರಿನಾ? ಇವತ್ತು ಮಾತ್ರ ಕಾಫಿ ಬೇಡ, ಆಯ್ತಾ? ಸರಿ ಆಂಟಿ, ಆಯಿತು. ಅದೇ ಆಗ್ಲೇ ನಮ್ಮ ಮನೆಗೆ ಬಂದಾಗೆಲ್ಲ ನೀನೇ ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ದೆ. ಗಂಗಕ್ಕ ಒಂದು ಗ್ಲಾಸ್ ಕಾಫಿ ಇಡೆ ಅಂತವ. ಇವತ್ತು ನೋಡಿದ್ರೆ ಬ್ಯಾಡ ಅಂತ ಹೇಳ್ತಿದ್ಯಾ? ಅಯ್ಯೋ ಗಂಗಕ್ಕ, ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಬಂದಿದ್ದಲ್ಲ, ಹಿಂಗೆ ಹೋಗ್ತಾ ಇದ್ನಾ, ನೀನು ನೆನಪಾಗ್ಬಿಟ್ಟೆ. ಅದಕ್ಕೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನೋಡಿದ್ನಲ್ಲ, ಮಾತಾಡ್ಸಿದ್ನಲ್ಲ, ಸರಿ ಆಯ್ತು. ನಾನು ಆಮೇಲೆ ಬರ್ತೀನಿ, ನಾನು ಒಂಚೂರು ಕೆಲಸ ಐತೆ. ಬರ್ತೀನಿ, ಆಮೇಲೆ ಬರ್ತೀನಿ. ಲೇ ನಿಂತ್ಕೊಳೆ. ಇಲ್ಲ, ಆಮೇಲೆ ಸಿಗ್ತೀನಿ. ಯಪ್ಪ ಸದ್ಯ. ಅಯ್ಯೋ ದೇವ್ರೆ, ಹೊಸ ಸೊಸೆ ಕೈ ಅಡುಗೆ ರುಚಿ ಅಪ್ಪ ಅದ್ಭುತ ಅಂತೆ, ಅದ್ಭುತ. ಅನ್ಭವಿಸ್ಲಿ. ನೋಡು, ನನ್ನ ಗೆಳತಿ ಒಂದು ದಿನನೂ ಕಾಫಿ ಟೀ ಕುಡಿದೆ ನನ್ನ ಮನೆಯಿಂದ ಆಚೆಗೆ ಹೋಗ್ತಿರ್ಲಿಲ್ಲ. ಆದರೆ ಇವತ್ತು ನೀನು ಕಾಫಿ ಮಾಡ್ತೀಯ ಅನ್ನೋ ವಿಚಾರ ಕೇಳಿದ ತಕ್ಷಣ ಓಡೋದ್ಲು. ಅಯ್ಯೋ ದೇವ್ರೆ, ಇನ್ನು ನಾನು ಏನೇನು ನೋಡಬೇಕೋ ದೇವ್ರೇ ಭಗವಂತ. ನೋಡು, ಮೊದಲು ನೀನು ಅಡುಗೆ ಮಾಡೋದನ್ನು ಕಲಿ. ಯಾವ ಅಡುಗೆಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು, ಇದೆಲ್ಲನೂ ನೋಡ್ಕೊಂಡು ಹಾಕು. ಉಪ್ಪು ಹುಳಿ ಖಾರ ಎಲ್ಲನೂ ಯಥೇಚ್ಛವಾಗಿದೆ ಅಂತ ಸುರಿದು ಬಿಡಬೇಡ, ನಾನು ಅಡುಗೆ ಮಾಡ್ತೀನಿ ಅಂತವ. ಅಯ್ಯೋ ಅತ್ತೆ, ಒಂದೇ ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಆಗಿರೋದಕ್ಕೆ ಅದು ಎಷ್ಟು ಮಾತಾಡ್ತಿದ್ದೀರಾ? ನನಗೂ ಅಡುಗೆ ಕಾಫಿ ಟೀ ಎಲ್ಲ ಮಾಡೋಕ್ಕೆ ಬರುತ್ತೆ. ನನ್ನ ಕೈ ರುಚಿ ನೋಡೋ ಅದೃಷ್ಟ ಅವ್ರಿಗಿಲ್ಲ, ಅದಕ್ಕೆ ಓಡೋದ್ರು. ನೋಡು ಹೆಂಗ್ ಮಾತಾಡ್ತಿದೀಯ, ಅತ್ತೆ ಹತ್ರ ಮಾತಾಡ್ತಿದ್ದೀನಿ ಏನೋ ಸ್ವಲ್ಪನಾದ್ರೂ ಭಯ ಇದೆಯಾ ನಿನಗೆ? ನಮ್ಮ ಕಾಲದಲ್ಲಿ ನಾವು ಹೆಂಗಿದ್ದೋ, ಅತ್ತೆದಿರಿಗೆ ಎಷ್ಟು ಹೆದರ್ಕೊಂತಿದ್ದೋ, ಇಷ್ಟು ವಿನಯದಲ್ಲಿ ಮಾತಾಡಿಸ್ತಾ ಇದ್ದೋ. ಆದರೆ ನಿಮ್ಗೆ ಅದೇನೂ ಇಲ್ಲ. ನಾನು ಇಷ್ಟಂತ ಇದ್ರೂ ಹಲ್ಕಿರ್ಕೊಂಡು ನಿಂತಿದೀಯಲ್ಲ ನೀನು. ನೋಡು, ಇದೇ ಫಸ್ಟು, ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾದರೂ ಈ ಥರ ತಪ್ಪು ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೋಡಿ ಅತ್ತೆ, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದಿದ್ದೇನೆ. ಅದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನಾವು ಕೊರಕೊಂಡು ಕೂತಿದ್ರಾಗತ್ತಾ? ಇಲ್ಲ ಯೋಚನೆ ಮಾಡ್ತಿದ್ರಾಗತ್ತಾ? ನಮ್ಮ ಜೀವನ ನಾವು ನಡೆಸಲೇಬೇಕು ತಾನೆ. ಆಗಿದ್ದೆಲ್ಲ ಮರ್ತಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಈಗ ತಿಂಡಿಗೆ ಏನು ಮಾಡಲಿ ಹೇಳಿ ಅತ್ತೆ? ನಿನಗೇನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೋ ಅದನ್ನೇ ಮಾಡಮ್ಮ. ನನಗೆ ನಿನಗಿಂಥ ತಿಂಡಿ ಮಾಡು ಅಂತ ಹೇಳಿ ಅದನ್ನು ತಿನ್ನೋ ಅಷ್ಟು ಧೈರ್ಯ ಇಲ್ಲ ಕಣಮ್ಮ. ಹೋಗು, ನಿನಗೇನು ಚೆನ್ನಾಗಿ ರುಚಿಯಾಗಿ ಮಾಡೋಕ್ಕೆ ಬರುತ್ತೋ ಅದನ್ನೇ ಮಾಡು, ಅದನ್ನೇ ತಿಂತೀವಿ. ಸರಿ ಅತ್ತೆ, ಆಯಿತು. ಅಯ್ಯೋ ದೇವ್ರೆ, ಈ ಕಾಫಿನೂ ಕುಡಿದಂಗೆ ಮಾಡಿಬಿಟ್ಲಲ್ಲ. ಅಯ್ಯೋ, ನಾನೇ ಹೋಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡ್ದಿದ್ರೆ ಬೇಡ ಅಂತಿತ್ತ. ನನಗಂತೂ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಕಾಫಿ ಕುಡಿಲಿಲ್ಲ ಅಂತಂದ್ರೆ ತಲೆನೇ ಓಡೋದಿಲ್ಲ ಅನ್ನತ್ತೆ. ಓಹೋ, ಏನೇ ಗಂಗಮ್ಮ, ಏನು ನಿನ್ನ ಶೋಕಿ? ಬೆಳಿಗ್ಗೆನೇ ಎದ್ದು ಆರಾಮಾಗಿ ತುವಾಲೆ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇದೆಯಾ?
ನೋಡು ನಿನ್ನಷ್ಟು ಅದೃಷ್ಟ ನನಗಿಲ್ಲ. ಬೆಳಿಗ್ಗೆನೆ ಎದ್ದೋಗಿ ತೋಟದಲ್ಲಿ ಎಲ್ಲ ಕಾಯಿಗಳು ಬಿದ್ದಾವ, ಕಾಯಿ ಮಟ್ಟೆಗಳು ಬಿದ್ದಾವ, ಎಲ್ಲ ನೋಡಿ ಎಳ್ದಾಕಿ ಈಗ ಮನೆಗೆ ಬರ್ತಾ ಇದ್ದೀನಿ. ಅಯ್ಯೋ 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 ಅಯ್ಯೋ, ನನ್ನ ಅದೃಷ್ಟ ಏನು ಕೇಳ್ತೀರಾ? ನಿಮ್ಮ ಸೊಸೆ ಕಾಫಿ ಮಾಡಿಕೊಟ್ಟವಳೆ. ಅದು ಕಾಫಿನ ಸಿರಪ ಒಂದು ಗೊತ್ತಾಯ್ತಿಲ್ಲ. ಸಕ್ಕರೆ ಒಂದು ಬಂಡಿ ಸುರಿದಿಟ್ಟವಳೆ. ಅಲ್ಲ, ಒಂದು ಕಾಫಿ ಮಾಡಕ್ ಬರೋದಿಲ್ವಲ್ರಿ? ಅಯ್ಯೋ, ಹೊಸ ಸೊಸೆ ಬಿಡೆ, ಕಲ್ತ್ಕೋತಾಳೆ. ಹಾ, ಹೊಸ ಸೊಸೆ. ನೋಡೋಣ ಅದು ಯಾವಾಗ ಕಲಿತಾಳೆ ಅಂತ. ನಿಮಗೂ ಒಂದು ಲೋಟ ಕಾಫಿ ಹೇಳ್ತೀನಿ, ನೀವೇ ಈ ಕಾಫಿ ಕುಡೀರಿ. ಅಯ್ಯಯ್ಯೋ, ನನಗೆ ಸಕ್ಕರೆ ಜಾಸ್ತಿ ಕುಡಿಯೋಕ್ಕಾಗಲ್ಲಮ್ಮ. ನಾನು ಬೇಕಿದ್ರೆ ಶುಗರ್ಲೆಸ್ ಕುಡಿತೀನಿ. ಹಾಯ್, ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮಾಮ್. ಬಂದೇನಪ್ಪ. ಅಪ್ಪ್ಯ, ನಿನ್ನ ಹೆಂಡತಿಗೆ ಹೇಳೋ, ಒಂಚೂರು ಅಡುಗೆ ಮಾಡಬೇಕಾದ್ರೆ ಹದ ನೋಡಿ ಹಾಕಿ ಮಾಡು ಅಂತ ಹೇಳು. ನನಗಂತೂ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಕಾಫಿ ಕುಡಿಲಿಲ್ಲ ಅಂತಂದರೆ ಕೈ ಕಾಲೇ ಓಡಲ್ಲ. ಆ ಕಾಫಿನ ಹಿಂಗೆ ಮಾಡಿಕೊಟ್ಟವಳೆ. ಬರಪ್ಪ, ನೀನೇ ಕುಡ್ದು ನೋಡಿದ್ದೀನಿ. ಯಾರಾದರೂ ಕಾಫಿ ಅಂತಾರ? ನೋಡ್ಬಾ. ಯಾಕಮ್ಮ, ಏನಾಯ್ತು? ಏನಿಲ್ಲ ಕಣಪ್ಪ, ನಿಮ್ಮ ಅಮ್ಮ ಸ್ವಲ್ಪ ಖಾರವಾಗಿ ಮಾತಾಡ್ತಾಳಲ್ಲ, ಅದಕ್ಕೆ ನಿಮ್ಮ ಹೆಂಡತಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದಾಳೆ, ಸ್ವಲ್ಪ ಸ್ವೀಟಾಗಿ ಮಾತಾಡಲಿ ಅಂತ. ರೀ, ನೀವು ಸುಮ್ಮನೆ ಇರ್ತೀರಾ? ಹೋಗ್ಲಿ ಬಿಡಮ್ಮ, ನಾನು ಹೇಳ್ತೀನಿ ಅವಳಿಗೆ ಇನ್ಮೇಲೆ ಸ್ವಲ್ಪ ನೋಡ್ಕೊಂಡು ಅಡುಗೆ ಮಾಡಮ್ಮ ಅಂತ. ಮೊದಲು ಹೇಳಪ್ಪ ಅವಳಿಗೆ.